ನನಗೂ ಆಸೆ ಇದೆ ಹೇಳ್ರಿ, ಮುಂದೆ ಒಂದು ಲೈಫಲ್ಲಿ ಒಂದು ಮಗುಗುನ ದತ್ತು ತಗೊಂಡು ಅದಕ್ಕೊಂದು ಒಳ್ಳೆ ಎಜುಕೇಶನ್ ಕೊಡಿಸಿ ಅದಕ್ಕೆ ಒಂದು ಗ್ಲೋಬಲ್ ಲೆವೆಲ್ ಅಲ್ಲಿ ನೇಮ್ ಮಾಡಿಸ್ಬೇಕಂತ ನಂಗೆ ತುಂಬಾ ಆಸೆ ಇದೆ. ಯಾಕೆ ಅಂತ ಹೇಳಿದ್ರೆ ಆ ಅನಾಥ ಮಗುವಿನ ಕಷ್ಟ- ಕಷ್ಟ ನೀವು ಅರ್ಥ ಮಾಡ್ಕೊ ಹೌದು. ಬಂದಿದ್ದೀರಾ, ಒಂದು ಸಫರ್ ಆಗಿದ್ದೀರಾ. ಹಾಗಾಗಿ ಮುಂದೆ ಆ ರೀತಿಯಾದಂತ ಮಕ್ಕಳಲ್ಲಿ ಅನುಭವಿಸಬಾರ್ದು. ನನ್ನಂತೆ ಇರುವಂತ ಅನಾಥ ಮಕ್ಕಳಿಗೆ ಒಂದ್ ರೀತಿಯಾಗಿ ಜೀವನ ಕಟ್ಕೊಡ್ಬೇಕು ಅನ್ನೋದಿದಿಲ್ಲ. ನಿಮ್ಮ ಡ್ರೀಮ್ ಆದಷ್ಟು ಫುಲ್ಫಿಲ್ ಆಗ್ಲಿ. ಸಾಲ ಎಲ್ಲ ತೀರ್ಸಿದ್ರಿ ನೀವು? ಸಾಲ ಎಲ್ಲ ತೀರಿಸ್ತೆ ಮ್ಯಾಮ್. 3 ವರ್ಷದ ಹೌದು, ಆ ಸಾಲ ಎಲ್ಲ ತೀರಿಸ್ತೆ. ಆಮೇಲೆ ಮತ್ತೆ ನಂಗೇನೋ ಕಮ್ಯುನಿಟಿಯಿಂದ ಸ್ವಲ್ಪ ದಿನ 2-3 ವರ್ಷ ಆಗಿದ್ದೆ ಹಂಗೆ ಅದೇ ಭಿಕ್ಷಾಟನೆ ಮಾಡಿ 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 ತುಂಬಾ ಬೇಜಾರ್ ಮನಸ್ಸು ಸೋತೋಗ್ಬಿಟ್ಟಿದೆ ಮ್ಯಾಮ್ ಲೈಫಲ್ಲಿ, ಇನ್ನೇನು ಇರಲಿಲ್ಲ ಅಂತ. ದುಡ್ಡು ಚೆನ್ನಾಗ್ ಬರ್ತಾ ಇತ್ತು? ದುಡ್ಡು ಅಂದ್ರೆ ಹಂಗೇನಿರಲಿಲ್ಲ ಮ್ಯಾಮ್, ದುಡ್ಡು ಅಂದ್ರೆ ಸ್ವಲ್ಪ ಬರ್ತಿತ್ತು, ಬಟ್ ಅದ್ರ ನಮ್ಗೆ ಟ್ರೀಟ್ ಹಾರ್ಮೋನ್ HRT ತಗೋಬೇಕಿತ್ತು. ನಮ್ಗೆ ನಮ್ಮ ಸರ್ಜರೀಸ್ ಚಿಕ್ಕ ಚಿಕ್ಕ ಮೈನರ್ ಸರ್ಜರೀಸ್ ಅವಿರ್ತವೆ, ಲೇಸರು ಅದು ಇದು ಅಂತ ಅನ್ಕೊಂಡು ಅಲ್ಲ ದುಡ್ಡೇ ಸಾಲ್ತಾ ಇರ್ಲಿಲ್ಲ. ಎಷ್ಟು ದುಡಿದ್ರು ಸಾಲ್ತಾ ಇರ್ತಿಲ್ಲ ಮ್ಯಾಮ್. ಅಂದ್ರೆ ಮಂತ್ಲಿ ಅಂದ್ರೆ ನೆಮ್ಮದಿನೇ ಇರ್ಲಿಲ್ಲ ನಮ್ಗೆ, ಬರೀ ನರಕ, ಪ್ರತಿದಿನನೂ ನರಕ ಯಾತನೆ. ಈಗ ಹೋದ್ರೆ ಕೆಟ್ಟದಾಗ ಮಾಡೋರು ಇದು ಮಾಡೋರು, ಬಿಸಿಲಲ್ಲಿ ಅದು ಎಷ್ಟು ಕಷ್ಟ. ಎಲ್ಲರೂ ಹೇಳ್ತಾರೆ ಈಸಿಯಾಗಿ ಮನಿ ಮೇಕಿಂಗ್ ಮಾಡ್ತೀರಾ ಅಂತ ಹೇಳ್ತಾರೆ, ಬಟ್ ಈಸಿಯಾಗಿ ಮನಿ ಮೇಕಿಂಗ್ ಅದ್ರಲ್ಲಿ ನೋವು ಎಷ್ಟಿರುತ್ತೆ, ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ನಮ್ಗೆ ಸರ್ಜರಿಗೆ ಎಷ್ಟು ದುಡ್ಡು ಅನ್ಸ್ಬೇಕಂತ ಅದ್ಯಾರಿಗೂ ಗೊತ್ತಿಲ್ಲ ಮ್ಯಾಮ್. ಕೇರಳ ಗೌರ್ಮೆಂಟ್, ತಮಿಳ್ನಾಡು ಗೌರ್ಮೆಂಟ್ ಅವ್ರ ಸರ್ಜರಿಗೂ ಸಕಟ ಹಾಸ್ಪಿಟಲ್ನ ಸಪ್ರೇಟ್ ಆಗಿ ಓಪನ್ ಮಾಡಿ ಟ್ರೀಟ್ಮೆಂಟ್ ದುಡ್ಡು ಕೊಡ್ತಾ ಇದೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಒಂದು ಏನು ದುಡಿಯಕ್ಕೂ ಸ್ವಾವಲಂಬಿ ಬದುಕಕ್ಕೆ ಕಷ್ಟ ಪಡ್ತಾ ಇದೀವಿ. 3 ವರ್ಷದಲ್ಲಿ ನಿಮ್ಗೆ ಎಜುಕೇಶನ್ ಬ್ರೇಕಪ್ ಆಯ್ತು, ಈ ಕಡೆ ಭಿಕ್ಷಾಟನೆ ಮಾಡ್ತೀರಿ, ಮತ್ತೆ ಓದ್ಬೇಕು ಅಂತ ಅನ್ಸಿದ್ದೆ ಹೇಗೆ? ಯಾವಾಗ ಅಂದ್ರೆ ಮ್ಯಾಮ್, ನಾನು ತುಂಬಾ ಲೈಫಲ್ಲಿ ಒಂಥರ ತುಂಬಾ ನೋವಾಗ್ತಾ ಇತ್ತು ಕಲೆಕ್ಷನ್ ಹೋದಾಗ, ಇದು ಮಾಡಿದಾಗ. ನಾನು ಎಜುಕೇಟೆಡ್ ಇದ್ದೀನಿ, ನನ್ಗೆ ಯಾಕೆ ನಾನು ಜಾಬ್ ಮಾಡಬಾರ್ದು, ಯಾಕೆ ನನ್ನ ಕಾಲ ಮೇಲೆ ನಿಂತ್ಕೋಬಾರ್ದು, ನಾನು ಯಾಕೆ ನಮ್ಮ ಸಮಾಜ, ನಾನು ಸುತ್ತಮುತ್ತಲ ಸಮಾಜಗಳು ನೋಡಿದೆ, ಎಷ್ಟು ಜನ ಸ್ಟಡಿ ಮಾಡಿದವರು ಇದ್ದಾರೆ, ಎಷ್ಟು ಜನ ಬ್ರಿಲಿಯಂಟ್ ಇದ್ದಾರೆ, ಎಷ್ಟು ಜನ ವಯಸ್ಸಿದ್ದಾರೆ, ಎಷ್ಟು ಜನ ಚಿಕ್ಕ ಚಿಕ್ಕವು ನನಗೆ ಚಿಕ್ಕವರೆಲ್ಲ ಇದ್ರು. ಇವ್ರು ನಾವ್ ಯಾಕೆ ಇಸ್ ತರ ಕಷ್ಟ ಪಡ್ತಾ ಇದೀವಿ, ನಾ ಸಮಾಜಕ್ಕೆ ಏನಾದ್ರು ನಾವು ಉದಾಹರಣೆ ಸೃಷ್ಟಿಸ್ಬೇಕು ಅಂತ ಫುಲ್ ನಾನು ನಿರ್ಧಾರ ಮಾಡಿದೆ ಮ್ಯಾಮ್. ಒಬ್ರು ನನಗೆ ಏನಾದ್ರು ಲೈಕ್ ನೀವು ಬದುಕಕ್ಕೆ ಯೋಗ್ಯತೆ ಇಲ್ಲ, ನೀವು ಸಮಾಜದಲ್ಲಿ ಇರಕ್ಕೆ ಅನರ್ಹರು ಅಂತ ನಂಗೆ ತುಂಬಾ ಕುತ್ಕೊಂಡು 1 hour ಕುತ್ಕೊಂಡು ಅದೇ ಪ್ಲೇಸ್ ಅಲ್ಲಿ. ಆ ಟೈಮಲ್ಲಿ ನಾನು ನಿರ್ಧಾರ ಮಾಡಿದೆ, ನಾನು ಏನೋ ಮಾಡ್ರೆ ಏನೋ ಜಾಬ್ ಮಾಡ್ಲೇಬೇಕು, ನಾನು ಓದಿದ್ ವ್ಯರ್ಥ ಆಗ್ಬಾರ್ದು, ನಾಳೆ ನಾನು ಇನ್ನೊಬ್ರು ನನ್ನ ತರದವ್ರು ಬರೋರಿಗೆ ಮಾದರಿ ಆಗಿರ್ಬೇಕು. ಇದು ಯಾವುದು ಬೆಗ್ಗಿಂಗ್ ಜೀವನ ಅಲ್ಲ, ಬೇರೆ ಕೆಲಸಗಳು ಯಾವ್ದು ಜೀವನ ಅಲ್ಲ ಅಂತ ನಾನು ತೋರಿಸ್ಬೇಕಿತ್ತು ಮ್ಯಾಮ್. ನಾನು ಅದಕ್ಕೆ ತೋರ್ಸಕ್ಕೋಸ್ಕರನೇ ನಾನು ನಿರ್ಧಾರ ಮಾಡಿದೆ. ಅವಾಗ ಹೋಗಿ ನಾನು ಎಲ್ಲ ಪ್ರೈವೇಟ್ ಅಲ್ಲಿ ಆಕ್ಚುಲಿ ನಾನು ಕೆಲಸ ಟ್ರೈ ಮಾಡಿದೆ, ಬಟ್ ನನಗೆ ಕೆಲವು ಜನ ನೀವು ಟ್ಯಾನ್ಸ್ ಅಂತಾನೆ ಎಷ್ಟು ಜನ ರಿಜೆಕ್ಟ್ ಮಾಡಿದ್ರು.